ನಾವು ಕೆಲವೊಂದು ವಿಡಿಯೋಸ್ ನೋಡ್ದು ನಿಮ್ಮ ಫೋಟೋಸ್ ನೋಡ್ದು ನೀವು ಈಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಿಲ್ಲ ಅದು ಯಾವ ರೀತಿ ನಿಮಗೆ ಸ್ಟಾರ್ಟಿಂಗ್ ಭಯ ಆಗ್ನಿಲ್ವಾ ಫಸ್ಟ್ ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ನೀವು ಹೇಗೆ ನೀವು ರೂಢಿಸ್ಕೊಂಡಿದ್ದು ಅದು ಎಜುಕೇಶನ್ ಪರ್ಪಸ್ ಬೇರೆ ಪ್ರಾಕ್ಟಿಕಲ್ ಆಗಿ ಬಂದಾಗ ಭಯ ಅನ್ನೋದು ಹ್ಯೂಮನ್ಗೆ ಇದ್ದೇ ಇರುತ್ತೆ. ಖಂಡಿತ. ಈ ಸ್ಕ್ವೀಸ್ ಕೇಜಲ್ಲಿ ವಿತೌಟ್ ಅನಸ್ತೇಶಿಯ ನಾವು ಏನಾದರೂ ಟ್ರೀಟ್ ಮಾಡಬೇಕಾದ್ರೆ ಇನಿಷಿಯಲಿ ನಮಗೂ ಕೂಡ ಭಯ ಆಗ್ತಿತ್ತು. ಆ ರೋರ್ಗೆ ಸಡನ್ ಆಗಿ ಅದು ರೋರ್ಗೆ ನಮಗೂ ಕೂಡ ಫುಲ್ಲು ಇನಿಷಿಯಲ್ ಸ್ಟೇಜಸಲ್ಲಿ ಫುಲ್ಲು ನರ್ವಸ್ ಆಗ್ತಿದ್ವಿ. ಗರ್ಜನೆ ತಕ್ಷಣ ನಾವು ಸರಿ ಇಂಜೆಕ್ಷನ್ ಕೊಡ್ತಾ ಇದ್ದೀನ ವಾಪಸ್ ತೊಗೊಂಡ್ಬಿಡ್ತಾ ಇದ್ವಿ. ಸೊ ಅಷ್ಟೆಲ್ಲ ಇನಿಷಿಯಲಿ ಅದು ಹೋಗ್ತಾ ಹೋಗ್ತಾ ಗಾಟ್ ಯೂಸ್ ಟು ಇಟ್ ಅಷ್ಟೇ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ ಈ ಫೀಲ್ಡಿಗೆ ಬಂದು? ನಂದೀಗ 2 years ಆಗಿದೆ. 2 yearsಗೆ ಎಷ್ಟು ಪಳಗ್ಬಿಟ್ಟಿದ್ದೀರಾ? ಏನಿಲ್ಲ ಆ ಥರ ಇನ್ನೂ ಪಳಗೋದು ಇನ್ನೂ ಅನುಭವಿಸೋದು. ಅದ್ರ ಬಿಹೇವಿಯರ್ಸ್ ಎಲ್ಲ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ? ಟೈಗರ್ದ ಆಂಬುಷ್ ಪ್ರಿಡೇಟರ್ ಅದು. ನೀವು ವೈಲ್ಡಲ್ಲಿ ಟೈಗರ್ ನೋಡೋಕ್ಕೆ ಸಿಗಲ್ಲ ನಿಮಗೆ. ವೆರಿ ಶೈ ಅನಿಮಲ್. ಹೌದು. ಹೌದಾ? ಆಶ್ಚರ್ಯ ಸರ್. ಹಾಗಾದ್ರೆ ತುಂಬಾ ನಾಚಿಕೆ ಪಡುತ್ತಾ ಹಾಗಾದ್ರೆ? ಹೌದು, ನಿಮ್ಮನ್ನ ನೋಡಿದ್ರೆ ಎಲ್ಲ ಬಚ್ಚಿಟ್ಕೊಳ್ಳುತ್ತೆ ಅದು. ಏನ್ ಸರಿ ಉಲ್ಟಾ ಹೇಳ್ತಾ ಇದ್ದೀರಲ್ಲ ನೀವು. ಇಲ್ಲ ನೀವು 100 ಟೈಮ್ ಶೈ ಅನಿಮಲ್. ನಿಜ ಹೇಳ್ತಾ ಇದ್ದಾರಾ? ಹೀಗೆ ಅದು ನಾವಂದ್ರೆ ಟೈಗರ್ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ನಾವ್ ಅನ್ಕೊಂಡಿರ್ತೀವಿ. ಡಾಕ್ಟರ್ ಸಾಹೇಬ್ರು ಹೇಳ್ತಾ ಇದಾರೆ ತುಂಬಾ ಶೈ ಅನಿಮಲ್ ಅಂತ. ಟೈಗರ್ಸ್ ಎಲ್ಲ ಟೈಮಲ್ಲಿ ಅಟ್ಯಾಕ್ ಮಾಡಲ್ಲ. ಸೊ ಅದಕ್ಕೇನಾದ್ರೂ ಭಯ ಆಯ್ತು, ಅದಕ್ಕೇನಾದ್ರೂ ತೊಂದರೆ ಆಗ್ತಾ ಇದೆ ಮಾತ್ರ. ಅದಿಲ್ಲೇ ಇದ್ರೆ ನೀವು ಇಲ್ಲೇ ಹೋಗ್ತಾ ಇದ್ರೆ ನಿಮ್ಗೆ ಕಾಣಿಸಲ್ಲ ಅದು. ಅದ್ರಷ್ಟಕ್ಕೆ ಅದು ಸುಮ್ಮನೆ ತುಂಬಾ ಸೈಲೆಂಟ್ ಆಗಿ ಕೂತಿರತ್ತೆ. ಅದಕ್ಕೇನಾದ್ರೂ ತೊಂದರೆ ಆಯ್ತು ಏನೋ, ಅದು ಮರಿ ಜೊತೆ ಇದೆ, ಆ ಮರಿನ ಪ್ರೊಟೆಕ್ಟ್ ಮಾಡಬೇಕು ಅಂದಾಗ ಅದ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಸುಮ್ನೆ ಅಂತೂ ಯಾವ್ದು ಅನಿಮಲ್ಸ್ ಅಟ್ಯಾಕ್ ಮಾಡಲ್ಲ ಯಾರಿಗೂ. ಟೈಗರ್ ಆದ್ರೂ ಕೂಡ ಇಷ್ಟು ಸುಮ್ನೆ ಆದ್ರೂ ಅಟ್ಯಾಕ್ ಮಾಡಲ್ಲ. ಇವಾಗ ಜನ ಎಲ್ಲ ಹೇಳ್ತಾರೆ ಹಳ್ಳಿಲೆಲ್ಲ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೆ ತೋಟದಲ್ಲಿ, ಅದೇ ಬಂದು ತಿನ್ಬಿಡ್ತು, ಅದೇ ಬಂದು ಎಗ್ರು ಬಿಡ್ತು ಅಂತ ಹೇಳ್ತಾರಲ್ಲ, ಅದೇ ಯಾವ ರೀತಿ? ಹೌದು, ಅದಕ್ಕೆ ಭಯ ಆಯ್ತು ನೋಡಿದ ತಕ್ಷಣ. ಇವ್ರು ಸುಮ್ನೆ ಹೋಗ್ತಾ ಇದಾರೆ. ಈಗ ಟೈಗರ್ ಪಕ್ಕದಲ್ಲೇ ಇದೆ, ನಾವು ಹೋಗ್ತಾ ಇದ್ದೇವೆ, ಯೂಶುವಲಿ ಅಟ್ಯಾಕ್ ಮಾಡಿ. ಯಾಕಂದ್ರೆ ಅದಕ್ಕೂ ಭಯ ಆಗತ್ತೆ, ಅದಕ್ಕೂ ತಪ್ಸ್ಕೋಬೇಕು ಇವರಿಂದ ಅಂತ ಇರುತ್ತೆ. ಸೊ ಇವರು ಏನೋ ಕೋಲ್ ತಗೊಂಡೆಲ್ಲ ಹೊಡಿಯಕ್ ಹೋಗಿರ್ತಾರೆ, ಅದರಿಂದ ತಪ್ಸ್ಕೋಬೇಕು, ಹತ್ರ ಬರುತ್ತೆ ಅಂತ. ಸೊ ಆ ಟೈಮಲ್ಲಿ ಕಾನ್ಫ್ಲಿಕ್ಟ್ಸ್ ಆಗೇ ಆಗತ್ತೆ. ಇವಾಗ ನೀವು ಎಜುಕೇಟ್ ಮಾಡ್ತಿರಲ್ಲ, ಯಾರಾದ್ರೂ ಒಂದು ಫ್ಯಾಮಿಲಿ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಯಾವ್ದಾದ್ರು ಒಂದು ಸೆಮಿನಾರ್ ಅಲ್ಲಿ ಟೈಗರ್ ಬಗ್ಗೆ ಒಂದು ಹಳ್ಳಿಗೆ ಬಂದಾಗ ಯಾವ ರೀತಿ ನೀವು ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಯಾವ ರೀತಿ ಹೇಳ್ತೀರಾ ನೀವು? ಸೊ ಹಳ್ಳಿಗೆ ಬಂದಾಗ ನಾವು ಎಷ್ಟು ಹೇಳೋದು, ಫಸ್ಟ್ ಅವರಿಗೆ ಟೈಗರ್ ಅನ್ನೋದೇನಂತ ಗೊತ್ತಿರಬೇಕು ಎಲ್ಲರಿಗೂ, ಓಕೆನಾ? ಸೊ ಈ ಅನಿಮಲ್ ಕಾರ್ನಿವೋರು. ಸೊ ಬೇಸಿಕ್ ಅದ್ರ ಬಗ್ಗೆ ಗೊತ್ತಿರಬೇಕು, ಅದು ಯಾವಾಗ ಆ್ಯಕ್ಟಿವ್ ಇರುತ್ತೆ, ಏನೇನು ಮಾಡುತ್ತೆ. ಸೊ ಅದರಿಂದ ಎಷ್ಟು ದೂರ ಇರಬೇಕು ನಾವು, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಇವರು ಫಸ್ಟ್ ಕಲ್ತ್ಕೋಬೇಕು. ಅದು ಯಾವಾಗ ಆಕ್ಟಿವ್ ಇರುತ್ತೆ? ಸೊ ಆ್ಯಕ್ಟಿವ್ ಅಂತೂ ಅದು ಅರ್ಲಿ ಮಾರ್ನಿಂಗ್ ಆ್ಯಕ್ಟಿವ್ ಇರುತ್ತೆ, ಮತ್ತು ನೈಟ್ ಆ್ಯಕ್ಟಿವ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಅದು ರೆಸ್ಟಿಂಗ್ ಪೀರಿಯಡಲ್ಲಿ ಇರುತ್ತೆ. ಈಗ ತುಂಬ ಬಿಸಿಲಿದ್ರೆ ಈಗ 2 to 4 ಎಲ್ಲ ಅದು ಸ್ವಲ್ಪ ರೆಸ್ಟಿಂಗ್ ಇದರಲ್ಲಿ ಇರುತ್ತೆ. ನೈಟ್ ಎಲ್ಲ ಆ್ಯಕ್ಟಿವ್ ಇರುತ್ತೆ, ರಾತ್ರಿ ಟೈಮ್ ಜಾಸ್ತಿ ಆ್ಯಕ್ಟಿವ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಎಲ್ಲ ಆ್ಯಕ್ಟಿವ್ ಇರುತ್ತೆ. ಸೊ ಆ ಟೈಮಲ್ಲಿ ಇವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವ್ರು ಹೊರಗೆ ಹೋದ್ರೆ ಟಾರ್ಚ್ ತೊಗೊಂಡು ಹೋಗೋದು,